ಸೀತಾ ಏನು ಅಲ್ಲ ನೀನು ಸಪ್ಪಗೆ ಬೇಸರ ಮಾಡ್ಕೊಂಡು ನನಗೆ ಜೀವನ ಬೇಸರಗತ್ತಿ ನನಗೆ ಒಬ್ಬ ಯಜಾರಿಗತ್ತಿ ಪ್ರೇಕ್ಷಕರು ನನಗೆ ಏನೋ ಹೇಳಿಲ್ಲ ಅಂತ ನಿನ್ನೆ ಒಂಥರ ಹಾಳಾಕತ್ತಿದ್ದಿ. ಈಗೇನು ಒಮ್ಮಿದ್ದ ಮಕ್ಕಳಿಗೆ ಡ್ಯಾನ್ಸು ಹಾಡು. ಹೌದು ಸೀತಾ, ಯಾಕಿಷ್ಟು ಖುಷಿಯಾಗಿದ್ದಿದ್ದಿ ಅಂದರೆ ನೀ ಖುಷಿಯಾಗಿರೋದು ನೋಡಿದ್ರೆ ನಮ್ಮ ವೀಕ್ಷಕರೆಲ್ಲ ಏನೋ ಒಂದು ನಿನಗೆ ರಿಸಲ್ಟ್ ಕೊಟ್ಟಿದ್ದಂಗೆ ಅದರ. ಹೌದೌದು, ಏನು ಬಂತು ರಿಸಲ್ಟ್? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಪ್ರೇಕ್ಷಕರೆಲ್ಲರೂ ಸೇರಿ ಒಂದು ನಿರ್ಣಯ ಮಾಡಿ ಒಂದು ನಿರ್ಧಾರ ತಗೊಂಡು ನನಗೆ ಯಾರನ್ನು ಮದುವೆ ಆಗಬೇಕು ಅಂತಂದು ಪಕ್ಕ ಯಾವ ಕನ್ಫ್ಯೂಷನ್ ಇಲ್ದಂಗೆ ಡೀಟೇಲ್ ಆಗಿ ನನಗೆ ಹೇಳ್ಯಾರ. ಹೌದಾ ಸೀತಾ, ಹಂಗಾದ್ರೆ ನನ್ನ ಮದುವೆ ಮಾಡ್ಕೊ ಅಂತಂದು ಹೇಳ್ಯಾರ ಹೌದಿಲ್ಲ? ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಪರ್ ಜೋಡಿ ಅಂತ ಹೇಳಿ. ಹೌದಾ ಸೀತಾ? ಅಯ್ಯೋ, ನನಗೆ ಎಷ್ಟು ಖುಷಿ ಆಗತ್ತಿತ್ತಂದ್ರೆ ಇಬ್ಬರು ಯಾರು ಅಂತಂದು ನಾನು ಬಾಯಲ್ಲಿ ಹೇಳಲ್ಲ. ನಾನು ತಡಿ ಮತ್ತೆ ಹೆಂಗೆ ಹೇಳ್ತಿದ್ದಿ? ಸರ್ಪ್ರೈಸ್ ಸರ್ಪ್ರೈಸ್ ಕರಿದೇವ. ನೀವು ಇಬ್ರು ಕಣ್ಣು ಮುಚ್ಚಿಕೊಂಡು ನಿಂದಿರಿ. ನಾನು ಯಾರ ಮುಂದೆ ಹೂವಿನ ಬೊಕ್ಕೆ ಹಿಡ್ಕೊಂಡು ನಿಂತಿರ್ತೀನಿ ನೋಡು, ಅವರನ್ನ ನಮ್ಮ ವೀಕ್ಷಕರು ನನ್ನ ಗಂಡನಾಗಿ ಸೆಲೆಕ್ಟ್ ಮಾಡ್ಯಾರ ಅಂತ ತಿಳ್ಕೊಂಬಿಡು. ಹೌದಾ, ಆಯ್ತಾಯ್ತು, ಇದು ಒಂದು ರೀತಿ ಚಲೋ. ಏನಂತ ಬಿಳಿದವ? ಆಗಲಿ, ಪ್ರೇಕ್ಷಕರು ಏನು ನಿರ್ಧಾರ ಮಾಡ್ಯಾರ ಅದಕ್ಕೆ ನಾನು ಒಪ್ತೀನಿ. ನಾನು ಯಾವುದಕ್ಕೂ ಇಲ್ಲ ಅಂತ ಅನ್ನಲ್ಲ. ಸರಿ, ಹಂಗಿದ್ರೆ ಇಬ್ರು ಕಣ್ಣು ಮುಚ್ಚ್ರಿ. ಹಾ, ಈಗ ಇಬ್ರು ಕಣ್ ತೆಗೀರಿ. ಬಿಳಿದವ, ಐ ಲವ್ ಯು, ಐ ಲವ್ ಯು. ಸೀತಾ, ನೀನು ಕರೆವಂದ್ರೆ ನನಗೆ ಬೊಕ್ಕೆ ಕೊಟ್ಟು ಐ ಲವ್ ಯು ಹೇಳಕತ್ತೀಯ? ಅಲ್ಲ, ಎಲ್ಲ ಪ್ರೇಕ್ಷಕರು ನಿನ್ನ ಜೋಡಿ ಮಾಡ್ಯಾರ ಅಂದ್ರೆ ನಾನು ನೀನಿಬ್ರು ಮದುವೆ ಆಗ್ತೀವಿ ಹಂಗಿದ್ರ? ಮೋಸ, ಇದು ಮೋಸ, ಸುಳ್ಳ. ಈ ಪ್ರೇಕ್ಷಕರ ಹಂಗೆ ಹೇಳ್ಯಾರ ಇಲ್ಲ, ನೀನೇ ಹೇಳಕತ್ತಿ ಸೀತಾ, ಸುಳ್ಳು. ನಿನಗ ಜೋಡಿ ಹೇಳಿರ್ತಾರ. ನಾನು ವೀಕ್ಷಕರಂತಲ್ಲಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದು ಬಿಟ್ಟು ನಿನಗ ಇತ್ತಗ ಜೋಡಿ ಮಾಡ್ತಾರನ? ಸುಳ್ಳ ಇಲ್ಲ, ಸುಳ್ಳ. ನನಗಂತೂ ನಂಬಿಕೆ ಇಲ್ಲ. ಏ ಕರಿದೇವ, ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಹೋಗ್ ಕಾಮೆಂಟ್ನಾಗ ನೋಡು, ಅವಾಗ ಗೊತ್ತಾಗತ್ತ. ಸುಮ್ಮನೆ ಯಾಕೆ ಬಂದಿದ್ದೀನಿ ಹೊಟ್ಟಿ ಕಿಚ್ಚಿಗಿಲ್ಲಿ ಉರಿತಿದಂಗ ಉರ್ಕೊಂತ ನನ್ನ ಮ್ಯಾಗ ಅದನ್ನ ಬೆಂಕಿ ಕಾರ್ಬೇಡ. ನಿಜವಾಗೂ ನಮ್ಮಿಬ್ಬರನ್ನ ಜೋಡಿ ಮಾಡ್ಯಾರ. ನೀನು ಮದ್ವಿಗೆಲ್ಲ ತಯಾರಿ ಮಾಡು. ಏನು, ನಾನು ನಿಮ್ಮಿಬ್ಬರ ಮದ್ವೆಗೆ ತಯಾರಿ ಮಾಡ್ಬೇಕಾ? ಹ್ಞೂ, ಮತ್ತೆ ದೋಸ್ತಾನಿ ಅಂದ್ರೆ ಹಂಗಪ್ಪ. ಮತ್ತೆ ಬರೀ ಎಲ್ಲ ನನಗೊಂದೇ ಇರಲಿ, ಸ್ವಾರ್ಥ ಇರಬಾರ್ದು ದೋಸ್ತಾನಿ ಒಳಗ. ತ್ಯಾಗಕ್ಕೂ ಸಜ್ಜಾಗಬೇಕು. ಈಗ ತ್ಯಾಗ ಮಾಡಿ ನಮ್ಮಿಬ್ಬರನ್ನ ಜೋಡಿ ಮಾಡು. ನಡಿ ಬಡ ಬಡ ಈಗ ಹೋಗಿ ಮೊದಲ ಲಗ್ನ ಪತ್ರ ಪ್ರಿಂಟ್ ಮಾಡಿಸು. ಜವಳಿ ಹಾಕ್ಬೇಕು. ನನಗೆ ಸೊಂಟಕ್ಕೊಂದು ಡಾರ್ ತಗೋಬೇಕು ಮೊದ್ಲ, ಕೊಳ್ಳಿಗೆ ಒಂದು ನೆಕ್ಲೆಸ್ ತಗೋಬೇಕು, ಕೈಯಾಗ ಬಳೆ ತಗೋಬೇಕು, ಜುಟ್ಟಕ್ಕೆ ಚೌರಿ ತಗೋಬೇಕು. ಮೊದ್ಲ ನಂದು ಇಟ ಜುಟ್ಟೈತಿ, ದೊಡ್ಡದೊಂದು ಚೌರಿ ಕುಲ್ಲ ತಗೋಬೇಕು. ಹಂಗ ನಡಿ, ಸಾಮಾನು ಏನ ನಾನು ಮೇಕಪ್ಪಿನ ಸಾಮಾನು ಜಗ್ಗಿದವು. ಹಂಗ ಈಗ ಬಿಳೆದವಕ್ಕೆ ಸೂಟು ಕೋಟು ಅವಕ್ಕೂ ಎಲ್ಲ ತರಬೇಕಲ್ಲ. ಮೊದಲು ಚಲೋ ಬೂಡ್ ತರ್ತೀನಿ. ಇನ್ನು ಏನೇನು ಅದಾವ ಆಸೆ ನನಗೂ ತರಬೇಕು. ಆಮೇಲೆ ನಮ್ಮ ರಿಲೇಷನ್ಗೆಲ್ಲ ಲಗ್ನ ಪತ್ರ ಕೊಡ್ಬೇಕಪ್ಪ. ಇಲ್ಲ ಅಂದ್ರೆ ಅವರೆಲ್ಲ ಸಿಟ್ಟಾಕಾರ, ಲಗ್ನ ಕರೀಲಿಲ್ಲ ನೋಡ ಅಂತೇಳಿ. ತಡಿ ಬಿಳಿದವ, ಮತ್ತು ನೀನು ನಿನ್ನ ಎಲ್ಲ ದೋಸ್ತರಿಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಯಾರಿಗಾರ ಲಗ್ನ ಪತ್ರ ಕೊಡ್ಬೇಕನ? ಮತ್ತೆ ನನಗೂ ಜಗ್ ಮಂದಿ ಅದಾರ ಸೀತಾ, ದೋಸ್ತರಂತೂ ಜಗ್ ಮಂದಿ ಅದಾರ, ಸಂಬಂಧಿಕರು ಅದಾರ ಬಿಡು. ಹೌದೌದು, ಲಗ್ನ ಪತ್ರ ಹಾಕ್ಸಬೇಕು. ಹಂಗಿದ್ರೆ ಎಷ್ಟು ಹಾಕ್ಸನ? 100 ಹಾಕ್ಸನ? ಅಯ್ಯ ಸೀತಾ, ನಿನ್ನ ಬಳಗದವರು ನಿನ್ನ ಫ್ರೆಂಡ್ಸು ಎಲ್ಲ ಅಂದ್ರೆ 100, ನನ್ನ ಬಳಗದವರು ನನ್ನ ಗೆಳೆಯರು ಎಲ್ಲ ಅಂದ್ರೆ 100. ಒಟ್ಟೆ 200 ಲಗ್ನ ಪತ್ರ ಹಾಕ್ಸ್ಬಿಡು. ಇಲ್ಲ ನೋಡು ಕರಿದವ, ಮೊನ್ನೆ ಒಬ್ಬತ್ತು ಆಚಾರ್ಯ ಫ್ರೆಶ್ ಆಗಿ ಸತ್ ನೋಡು, ಅದು ಬಂದನಲ್ಲ, ಅತ್ತಂತಲ್ಲಿ ಹೋಗಿ ಅತ್ತನಂತಲೇ ನಾವಿಬ್ಬರದು ಹೆಸರು, ಜಾತಕ ಪಾತಕ ಎಲ್ಲ, ಸತ್ತದ್ದು ದಿವಸ, ಸತ್ತದ್ದು ಟೈಮು, ನಾವಿಬ್ಬರದು ಸತ್ತದ್ದು ಗಳಿಗೆ ಎಲ್ಲ ಮುಹೂರ್ತ ಗಿರ್ತ ಎಲ್ಲ ಕೂಡಿಸಿ ಚೆಂದಾಗಿ ಅದನ್ನೆಲ್ಲ ಒಂದು ಬರೆಸ್ಕೊಂಡು ಎಂಥ ದಿವಸ ಎಂಥ ಟೈಮು ಎಲ್ಲನೂ ಬಡ ಬಡ ಫಿಕ್ಸ್ ಮಾಡಿ ಅದನ್ನು ಹೋಗಿ ಲಗ್ನ ಪತ್ರ ಮುಂದಕ್ಕೆ ಪ್ರಿಂಟಿಗೆ ಕೊಟ್ಟು ತೊಗೊಂಡ ಬಂದ್ಬಿಡಿ 200 ಲಗ್ನ ಪತ್ರನ. ಅಯ್ಯ ಸೀತಾ, ಹಂಗೆ ಮದ್ವೆಗಿದು ಎಲ್ಲ ಆತಂದ ಮಂತ್ರ ಗಿಂತ್ರ ಹೇಳೋದು, ಅವು ಏನೇನು ಮದುವೆ ಸಾಮಾನು ತರೋದು ಎಲ್ಲ ಹೇಳ್ಬಿಡ. ಈಗ ತೊಗೊಂಬಂದು ಇಟ್ಕೊಂಡ್ಬಿಡ್ತಾನೆ ಅದು ಪೂಜಾರಿ. ಹೌದಪ್ಪ, ನಮ್ಮಿಬ್ಬರು ಲಗ್ನ ಮಾಡೋದು ಎಲ್ಲ ಆತಂದ ಅಂತ ಹೇಳ್ಬಿಡು. ಅಯ್ಯೋ ಹಂಗ ಕರಿದೀವ, ಆ ಪಾರ್ಲರ್ಲಕ್ಕಿಗೆ ಒಂಚೂರು ಅಪಾಯಿಂಟ್ಮೆಂಟ್ ತೊಗೊಂಡು ಬಾರ. ಯಾಕಂದ್ರೆ ಮತ್ತೆ ಭಾಳ ಬ್ಯುಸಿ ಇರ್ತಾಳಕಿ. ನನಗೆ ಹಿಂಗೆ ಮದ್ವಿದಕ್ಕೆ ಮಾಡಿಸ್ಕೋಬೇಕು ಅಂತಂದು ಎಷ್ಟೊತ್ತಿ ಬರಬೇಕು ಏನಂತಂದು ಕೇಳ್ಕೊಂಬ. ಎಲ್ಲ ಮಾಡಿಸ್ಬೇಕಪ್ಪ. ತಲೆ ಎಲ್ಲ ಎಷ್ಟು ಸಿಗತಿ, ತಲೆ ಸ್ನಾನ ಮಾಡಿಲ್ಲ. ಆಮೇಲೆ ಈ ಕೂದಲೆಲ್ಲ ಸೀಳ್ಬಿಟ್ಟವು, ಅದನ್ನೆಲ್ಲ ಕಟ್ ಮಾಡಿಸ್ಕೋಬೇಕು. ಆಮೇಲೆ ಐಬ್ರೋ ಮಾಡಿಸ್ಕೋಬೇಕು, ಫೇಶಿಯಲ್ ಮಾಡಿಸ್ಕೋಬೇಕು, ಬ್ಲೀಚ್ ಮಾಡಿಸ್ಕೋಬೇಕು, ಮೆನಿಕ್ಯೂರು ಪೆಡಿಕ್ಯೂರ್ ಮಾಡಿಸ್ಕೋಬೇಕು, ವ್ಯಾಕ್ಸ್ ಮಾಡಿಸ್ಕೋಬೇಕು, ನೇಲ್ ಪಾಲಿಶ್ ಹಚ್ಕೋಬೇಕು. ಅಯ್ಯೋ ಜಗ್ಗೀತಪ್ಪ ಪಾರ್ಲರ್ನಾಗ. ಅದಕ್ಕೆ ಒಂದು ಇಡೀ ದಿವಸನೂ ಆಗುತ್ತೆ. ಸ್ವಲ್ಪ ಹೇಳು, ಹಂಗೆ ಟೇಲರಿಗೆ ಚಲೋದೊಂದು ಸೀರೆ, ಹೌದಲ್ಲ, ಜವಳಿ ಹಾಕಕ್ಕೆ ಹೋಗ್ಬೇಕು. ಅಯ್ಯೋ ಮರ್ತ ಬಿಟ್ಟೆ. ಬಿಳಿದವ, ಈಗ ಸೀರೆ ಜವಳಿ ಹಾಕಕ್ಕೆ ಹೋಗ ನಾನು.
ನಡಿ. ನೀನು ಇನ್ನ ಜಂಪರ್ ಪಂಪರ್ ಹೊಲ್ಸಕ್ಕೆ ಹಾಕ್ಸ್ಬೇಕು, ನಾನು ಸೂಟ್ ಗೀಟ್ ಹೊಲ್ಯಾಕೆ ಹಾಕ್ಸ್ಬೇಕು. ಮತ್ತು ಅವ್ನು ಕೊಟ್ಟು ಹೊಲಿಯೋದ್ರಾಗ ಅಲ್ಲಿಗೆ ಆಗತ್ತೆ. ಹೋಗನ್ ತಗೋ. ನಡಿ, ಜವಳಿ ತಗೊಂಡು ಅಲ್ಲೇ ಪಾರ್ಲರ್ಗೆ ಹೇಳಿ ಬರೋಣ ಅಂತ. ನೀನು ಹೋಗಿ ಫಸ್ಟು ಪೂಜಾರಿಗೆ ಹೇಳು, ಮುಹೂರ್ತ ಟೈಮ್ ತಗೊಂಡು ನೀನು ಲಗ್ನ ಪತ್ರ ಪ್ರಿಂಟ್ ಮಾಡಕ್ಕೆ ಹೋಗ್ಬಿಡು, ನಾವಿಬ್ಬರು ಹೋಗ್ತೀವಿ. ಹೌದೌದು, ಶಿವಪೂಜೆ ಕಡೆ ಇತ್ಯಾದಕ್ಕೆ ಬೇಕು ನಮಗೆ. ಸೀತಾ, ನಾನು ಏನಂತ ತಿಳ್ಕೊಂಡೆ ನೀನು? ಅಲ್ಲ, ಎಷ್ಟು ಕೆಲಸ ಹೇಳ್ತಿದ್ದೆ, ನಾನು ಮಾಡ್ಬೇಕಾ? ಹೂನಪ್ಪ, ಮತ್ತು ಫ್ರೆಂಡ್ ಅಂದ್ಮೇಲೆ ಮಾಡ್ಬೇಕು. ಮತ್ತು ನೀನು ನಾಳೆ ನಿನಗೂ ಒಂದು ಯಾವುದೋ ಒಂದು ಹುಡುಗಿ ಮದುವೆಗಿದ್ವಿ ಅಂತ ಏನಾರ ಸಜ್ಜಾತಂದ್ರೆ ನಾನು ಮತ್ತು ಈ ಬೇದವ ಮಾಡ್ತೀವಿ. ಮತ್ತು ಫ್ರೆಂಡ್ಸ್ನ ಒಬ್ರಿಗೊಬ್ರು ಮಾಡಬೇಕಲ್ಲ. ಇಂಥಕ್ಕೆಲ್ಲ ಶಾಣತನ ಮಾಡಿದ್ರೆ ಹೆಂಗ? ನಡಿ ಹಂಗತ್ತಡಿ, ಒಂಚೂರು ಬಾಯಿ ಮತ್ತೇನು ಇಲ್ಲೋಡ ಕರಿದೇವ. ಮದ್ವಿ ಮನಿ ಅಂದಮೇಲೆ ಕಳ 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 ಅಂತಂದ್ರೆ ಚೆನ್ನಾಗಿ ಪಳ ಪಳ ಹೊಳಿತಿರ್ಬೇಕು, ಹೌದಿಲ್ಲ? ಲಕ್ಷಣವಾಗಿದ್ರೇನೆ ಅದಕ್ಕೆ ಮದ್ವಿ ಮನಿ ಅಂತಾರೆ. ಹಿಂಗಿದ್ರೆ ಯಾರ ಮದ್ವಿ ಮನಿ ಅಂತಾರ? ಅಲ್ಲೋಡು, ಆ ಮನಿ ಸುತ್ತಲೂ ಎಲ್ಲ ರೆಂಬಿ ಕೊಂಬಿ ಎಲ್ಲ ಮನೆಯಾಗೆಲ್ಲ ಬೆಳೆದು ಒಣಗಿಬಿಟ್ಟವು. ಅವನೊಂಚೂರು ಎಲ್ಲ ಕಡ್ದು ಸ್ವಚ್ಛ ಮಾಡ್ಬಿಡು, ಮನೆ ಸುತ್ತಲೂ ಎಲ್ಲ ಸ್ವಚ್ಛ ಮಾಡಿ. ಯಾಕಂದ್ರೆ ಬಂದು ಬಳಗ ಬಂದು ಮಕ್ಕಳು ಮರಿ ಬಂದು ಆಟ ಪಾಠ ಆಡ್ತಿರ್ತಾರೆ, ಹುಳ ಹುಪ್ಪಡಿ, ಆಮೇಲೆ ಅವೆಲ್ಲ ಅಸಹ್ಯ ಕಾಣ್ತೈತೆ, ಹೌದಿಲ್ಲ? ಸ್ವಚ್ಛ ಮಾಡಿ ಸುತ್ತಲೂ ಪೆಂಡಲ್ ಹಚ್ಬಿಡೋಣ, ಮನೆ ಸುತ್ತಲೂ ಬೇಕಾದಂಗೆ ಚೇರ್ ಹಾಕ್ಸಿ ಕುತ್ಕೊಂಡು ಅವರಿಗೆ ವೆಲ್ಕಮ್ ಡ್ರಿಂಕ್ಸು, ಆ ಡ್ರಿಂಕ್ಸು ಈ ಡ್ರಿಂಕ್ಸು ಎಲ್ಲ ಇಟ್ಬಿಡೋಣ, ಮಸ್ತ್ ಎಂಜಾಯ್ ಮಾಡಲಿ ಮದುವಿನ. ಅದಕ್ಕೆ ಅದೇನೇನು ನೋಡಿ ಎಲ್ಲ ಗಿಡ ಪಡ ಎಲ್ಲ ಕಡ್ದು ಸ್ವಚ್ಛ ಮಾಡಿಸ್ಬಿಡು. ಹಾಂ, ಇಲ್ಲೋಡು, ಮನೆಗೆ ಬಣ್ಣ ಗಿಣ್ಣ ಹಚ್ಲಿಲ್ಲ ಅಂದ್ರೆ ಲಗ್ನ ಮನಿ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಅಲ್ಲ, ಮತ್ತೆ ಲಗ್ನ ಮನಿ ಅಂದ್ರೆ ಚಂದಾಗಿ ಬಣ್ಣ ಹಚ್ಚಿ ಲೈಟಿಂಗ್ ಸರ ಎಲ್ಲ ಹಾಕ್ಬೇಕಲ್ಲ, ಪಳ 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 ಅಂತ ಹೊಳಿಬೇಕು, ಹೌದಿಲ್ಲ? ಅದಕ್ಕೆ ಒಂಚೂರು ಬಣ್ಣ ಗಿಣ್ಣ ಹಚ್ಚಿ ಲೈಟಿಂಗ್ ಸರ ಹಾಕ್ಸಕ್ಕೆ ಒಂಚೂರು ಎಲ್ಲ ವ್ಯವಸ್ಥೆ ಮಾಡಿಬಿಡು. ಸೀತಾ, ಬಂದವರಿಗೆಲ್ಲ ಊಟಕ್ಕೆ ಅಡಿಗೆ ಏನು ಮಾಡಿಸ್ಬೇಕು ಅದನ್ನ ನಿರ್ಧಾರ ಮಾಡಲಿಲ್ಲಲ್ಲ? ಅಯ್ಯೋ ಹೌದು ನೋಡು ಬಿಳಿದವ, ವೆಲ್ಕಮ್ ಡ್ರಿಂಕ್ಸ್ ಅಷ್ಟೇ ನೆನಪು ಮಾಡ್ಕೊಂಡೆ, ಊಟದ ಮರ್ತೇ ಬಿಟ್ಟೆ. ಏನು ಮಾಡ್ಸೋಣ? ಏನು ಮಾಡಿಸ್ಬೇಕು? ಸುಡುಗಾಡೆಗೆ ಅದಾವ ಅಲ್ಲಿ ಯಾವ ಸತ್ತದ್ದು ಹೆಣ ಹಸಿ ಇರ್ತಾವಲ್ಲ, ಅವನ ಕೈ ಕಾಲು ಎಲ್ಲ ಮುರ್ಕೊಂಬಂದು ಇಡ್ತೀನಿ, ಸುಮ್ಮನಿರ್ರಿ. ಅಲ್ಲ, ನಾವು ಮದುವೆ ಮಾಡ್ಕೊಳಕತ್ತೀವಿ, ಇನ್ನು ಬೇರೆ ಏನಾರ ಸೆಲೆಬ್ರೇಷನ್ ಸತ್ತದ್ ಮಾಡಕತ್ತೀವಿ. ಇದು ಖುಷಿ ಖುಷಿ ವಿಚಾರ, ದುಃಖದ ಸಂದರ್ಭ ಅಲ್ಲಿದು ನೋಡು. ಇದು ಖುಷಿ ವಿಚಾರದ ಹೆಂಗಿರ್ಬೇಕಂದ್ರೆ, ಊಟ ಬಂದರೆಲ್ಲ ಹೌದು ಹೌದು ಅನ್ಬೇಕು, ತಾಟ ನೆಕ್ಕಿ ನೆಕ್ಕಿ ನೋಡ್ಕೊಂಡು ತಿಂದು ಉಂಡು ಮಜಾ ಮಾಡಿ ಹೋಗ್ಬೇಕು. ಏನು ಅಡಿಗೆ ಮಾಡ್ಸಕ್ಕೆ ಕೇಳೋಣ ಅಂದ್ರೆ, ತಡಿ ಬೆಳಿದವ, ನಿನಗೇನಾರ ಐಡಿಯಾ ಐತನ? ಏನು ಮಾಡ್ಸಣ್ಣ ನಮ್ಮ ಮದುವೆಗೆ ಊಟಕ್ಕೆ? ಮಸ್ತ್ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ಬದ್ನಿಕಾಯಿ ಕೊರದು, ಜುಣಕ, ಖಾರದ ಚಟ್ನಿ, ಮೊಸರು, ಕರಿಂಡಿ, ಬೆಣ್ಣೆ, ಶೇಂಗಾ ಚಟ್ನಿ, ಅಕ್ಸಿ ಚಟ್ನಿ, ಗುರಳ್ ಚಟ್ನಿ, ಹೆಸರು ಕಾಳು, ಮೊಳಕೆ ಕಾಳು, ಹೆಸರು ಕಾಳು, ಮತ್ತು ಚಿತ್ರಾನ್ನ, ಆಮೇಲೆ ಮೊಸರನ್ನ, ಅನ್ನ ಸಾರು, ಮಜ್ಜಿಗೆ. ಅಯ್ಯೋ, ಸ್ವೀಟ ಮರೆತು ಬಿಟ್ಟೆಲ್ಲ. ಸ್ವೀಟ್ ಸೀತಾ, ಸ್ವೀಟಾಗಿ ನೀನೇ ಇರಬೇಕಾದ್ರೆ ಸ್ವೀಟ್ ನೀ ಸೆಲೆಕ್ಟ್ ಮಾಡ. ನಾ ಸೆಲೆಕ್ಟ್ ಮಾಡಲ ಸ್ವೀಟ್? ಏನು ಮಾಡಲಿ? ಸಾತರ ಇರಬೇಕು, ತಿಂದರೆ ತಿಂತಾನೇ ಇರಬೇಕು. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ನನಗೆ ಜಾಮೂನು ಅಂದರೆ ಭಾಳ ಇಷ್ಟ, ಪಂಚ ಪ್ರಾಣ. ಬಾಯಾಗ ಜೊರ್ರನ ನೀರೈತವ. ಎಲ್ಲರಿಗೂ ಹಂಗೆ ಇಷ್ಟ ಇರುತ್ತೆ ಜಾಮೂನು. ಜಾಮೂನು ರಸಗುಲ್ಲ, ಒಂದು ಕರ್ರನ್ ಜಾಮೂನು, ಒಂದು ಬೆಳ್ಳನ ರಸಗುಲ್ಲ, ಚಲೋ ಇರುತ್ತಲ್ಲ ಕಾಂಬಿನೇಷನ್. ಅದನ್ನೇ ಮಾಡ್ಸೋಣ. ನೋಡು, ಈಗ ಜಾಮೂನು ಸ್ವೀಟ್ ವಿಚಾರದಾಗ ನೀನು ಹೆಂಗೆ ಕರ್ಗ ಬೆಳಗ ಎಷ್ಟು ಮಸ್ತ್ ಕಾಂಬಿನೇಷನ್ ಅಂತ ಹೇಳಿದಿಲ್ಲ ಸೀತಾ, ಹಂಗ ಜೀವನದಾಗ ನಾನು ಕರ್ಗ ನೀ ಬೆಳಗ ಮಸ್ತ್ ಕಾಂಬಿನೇಷನ್ ಹಾಕಿತ್ತು, ಮಸ್ತ್ ರುಚಿಯಾಗಿ ಹೆಂಗಿರ್ತಿತ್ತು, ಹಂಗ ನಮ್ಮ ಜೀವನನು ರುಚಿ ರುಚಿಯಾಗಿ ಚಂದ ಇರ್ತಿತ್ತು. ನೀನು ಬರೇ ಬಿಳೆ ನಾರಿಸ್ಕೊಂಡು ತಪ್ಪು ಮಾಡಕತ್ತೀಯ ಸೀತಾ. ಸುಮ್ಮನೆ ಕರಿದೇವ, ಇದೇನಾರು ನಾನು ಸೆಲೆಕ್ಟ್ ಮಾಡಿದ್ದೇನೆ, ಎಲ್ಲ ನಮ್ಮ ಪ್ರೇಕ್ಷಕರು ಸೆಲೆಕ್ಟ್ ಮಾಡ್ಯಾರ. ಒಂದ್ ವೇಳೆ ಅವ್ರು ಏನಾರ ಕರಿದು ಬಿಳಿದು ಮ್ಯಾಚ್ ಆಗುತ್ತಂತ ನಿನ್ನ ಮ್ಯಾಚ್ ಮಾಡಿದ್ರೆ ನಾನು ನಿನ್ನ ಮದುವೆ ಮಾಡ್ಕೋತಿದ್ನಪ್ಪ. ನಾನ್ಗೇನು ಇಬ್ಬರದು ಆಪ್ಷನ್ಸ್ ಅವ್ರ ಮುಂದೆ ಇಟ್ಟಿದ್ದೆ. ಅವ್ರು ಯಾರು ಸೆಲೆಕ್ಟ್ ಮಾಡ್ತಾರೆ ಅದನ್ನ ಹ್ಞೂ ಅಂತ ಒಪ್ಕೊಂತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಅದೇ ಪ್ರಕಾರ ಅವ್ರು ಯಾವ್ದನ್ನ ಸೆಲೆಕ್ಟ್ ಮಾಡ್ಯಾರ ನಾನು ಅದಕ್ಕೆ ಒಪ್ಕೊಂಡಿನಿ. ನಿನ್ನ ಮಾಡಿದ್ರೆ ನೀನು ಮಾಡ್ಕೋತಿದ್ನಪ್ಪ, ಸುಳ್ಳಂತೂ ಇಲ್ಲ. ಆದರೆ ಏನು ಮಾಡೋದು, ಅವ್ರಿಗೆ ಇಷ್ಟ ಇಲ್ಲ, ಕರ್ರಂದು ಬೆಳ್ಳಂದು ಇಷ್ಟ ಆಗಲ್ಲ ಅವರಿಗೆ. ಬೆಳ್ಳಂದೆ ಅವ್ರಿಗೆ ಕಣ್ಣಿಗೆ ತಂಪು ಅನ್ಸುತ್ತೆ. ಅದಕ್ಕೆ ನಾವಿಬ್ಬರನ್ನ ಜೋಡಿ ಮಾಡ್ಯಾರ, ಹೋಗ್ಬಿಡು. ಈಗೆಲ್ಲ ಲಿಸ್ಟ್ ಕೊಟ್ಟನಲ್ಲಪ್ಪ ಅಡಿಗೆದು, ಅದೊಂಚೂರು ಅಡಿಗೆ ಭಟ್ರಿಗೆ ಹೇಳ್ಬಿಡು, ಅವತ್ತು ಚಂದಾಗಿ ಅಡಿಗೆ ಮಾಡೋಣ ಜಲ್ದಿ ಬಂದು. ಆಮೇಲೆ ನೈಟ್ ಎಂಗೇಜ್ಮೆಂಟಿಗೆ ಚಲೋ ಹೊತ್ನಿಗೆ ಸ್ನ್ಯಾಕ್ಸು ಅವೇನೇನ ಮಾಡ್ತಾರಲ್ಲ, ಸಮೋಸ, ಗೋಬಿ, ಪಾನಿಪುರಿ ಅವ್ನು ಮಾಡ್ಸೋಣ. ಆಮೇಲೆ ವೆಜ್ ಬಿರಿಯಾನಿ, ಆಮೇಲೆ ತಂದೂರಿ, ಒಂದು ಸ್ವಲ್ಪ ನಾರ್ತ್ ಇಂಡಿಯನ್ ಎಂಗೇಜ್ಮೆಂಟಿಗೆ ಆ ಥರ ಅಡುಗೆ ಮಾಡ್ಸೋಕೆ ಹೇಳ. ಬರೀ ಇದಾಯ್ತು ಉತ್ತರ ಕರ್ನಾಟಕ ರೊಟ್ಟಿ ಅಂತ. ಅಲ್ಲ, ಈಗ ಬೇಕಾದಂಗೆ ಹೆಂಗೆ ಬೇಕಂತ ರುಚಿ ರುಚಿಗೆ ಹೆಂಗೆಂಗೋ ಮಾಡಿಸ್ತಾರೆ. ಒಳ್ಳೆ ಬೆಳೆ ಒಬಿರೇನು ಕಲದ್ ಮಾಡಿಸ್ತಾವ. ಕರೀದೇವ, ನಿನಗೇನು ಗೊತ್ತಾ, ನಮ್ಮ ಪ್ರೇಕ್ಷಕರು ನಮ್ಮನ್ನು ಮೆಚ್ಕೊಂಡಿರೋದ ಉತ್ತರ ಕರ್ನಾಟಕದವ್ರು ನಾವು ಅಂತೇಳಿ. ಅಯ್ಯ, ನಿನಗೇನು ಸುಮ್ಕುಂದ್ರೆ ನೋಡ್ರಿ ಪ್ರೇಕ್ಷಕರೇ, ಲಗ್ನಕ್ಕೆ ನೀವೇ ಹೋದಿಲ್ಲ ಬರೋರು, ಮತ್ತೆ ನೀವು ನಮ್ಮ ಉತ್ತರ ಕರ್ನಾಟಕ ಅಡಿಗೆ ಇಷ್ಟಪಡ್ತಿರಲಿಲ್ಲ, ಮತ್ತೆ
ಮಸ್ತ್ ರೀ, ಬಾಯ ನೀರು ಬರ್ಬೇಕು. ಕರಿಂಡಿ ವಾಸನೆ ಇನ್ನು ಅಲ್ಲಿ ಬರ್ತವೆ, ಇಲ್ಲಿ ಗಮ್ಮತ್ ಬಾಯ ನೀರ ಬರ್ತಾವ ಗೊತ್ತೇನ್ರಿ. ಮೊಸರು, ಕೆನಿ ಮೊಸರು, ಶೇಂಗಾ ಚಟ್ನಿ, ಜೋಳದ ರೊಟ್ಟಿ, ಚಪಾತಿ, ಸಜ್ಜಿ ರೊಟ್ಟಿ, ಕರಿಂಡಿ, ಎಣ್ಣೆ ಬದ್ನಿಕಾಯಿ, ಕೊರದ ಜುಣಕ ಹೆಂಗೈತ್ರಿ, ಬಾಯ ನೀರು ಬರಕತ್ವಿಲ್ಲ ಅಲ್ರಿ. ಮತ್ತು ನೀವು ತಿಂತೀರಂತ ನಾವು ಇಷ್ಟಪಟ್ಟು ಲಗ್ನಕ್ಕೆ ಅಡಿಗೆ ಫಿಕ್ಸ್ ಮಾಡಿವಿ ನೋಡ್ರಿಪ್ಪ. ಬಂದು ಎಲ್ಲರೂ ನಮ್ಗೆ ಅಕ್ಷತೆ ಹಾಕಿ ಊಟ ಮಾಡ್ಕೊಂಡು ಹೋಗ್ಬೇಕ್ರೆ. ಮತ್ತು ಆದ್ರೆ ಮುಯಿ ತರದ್ ಮಾತ್ರ ಬಿಡ್ಬೇಡ್ರಿ. ದೊಡ್ಡ ದೊಡ್ಡವ ತೊಗೊಂಬರ್ರಿ, ಹೊರಲಾರ್ದಂತ ತೊಗೊಂಬ್ರಿ. ನಾನಲ್ರಿ, ನೀವು ಹೊರಲಾರ್ದಂತ ತೊಗೊಂಬಂದು ಮುಯಿ ಮಾಡುವ್ರೆ. ಮತ್ತು ಹಂಗೆ ಬಂದು ಉಂಡು ಹೋಗ್ಬೇಡ್ರಿ. ಅಲ್ಲ ಸೀತಾ, ಈಗ ಹೇಳ್ಬಾರ್ದು, ಲಗ್ನ ಪತ್ರ ಕೊಟ್ಟು ಹೇಳ್ಬೇಕು, ಹಂಗೆ ಹೇಳ್ಬಾರ್ದು. ಹೌದಲ್ಲ, ಲಗ್ನ ಪತ್ರ ನಮ್ಮ ಕರಿದೇವ ಪ್ರಿಂಟ್ ಮಾಡಿಸ್ತೇನ್ರಿ. ಪ್ರಿಂಟ್ ಮಾಡಿಸಿದ್ಮ್ಯಾಗ ಒಬ್ಬೊಬ್ಬರಿಗೆ ನಿಮ್ಗೆ ಯಾರ್ಯಾರು ಹೆಸರುಗೊಂಡು ನಿಮ್ಗಾಗಿ ಸ್ಪೆಷಲ್ ಲಗ್ನ ಪತ್ರ ಕಳಿಸ್ತೀವ್ರಿ. ಎಲ್ಲರೂ ದಯವಿಟ್ಟು ಲಗ್ನ ಪತ್ರ ಸ್ವೀಕಾರ ಮಾಡಿಕೊಂಡು ನಮ್ಗೆ ಬರೀರಂತ. ದಯವಿಟ್ಟು ಲಗ್ನ ಪತ್ರ ಪ್ರಿಂಟ್ ಮಾಡೋರಿಗೂ ಸಮಾಧಾನವಾಗಿರ್ರಿ. ಸಮಾಧಾನವೇ ದೊಡ್ಡ ಬಹುಮಾನ. ಈಗ ಯಾರ್ಯಾರು ನಮ್ದು ಈ ಚಾನಲ್ ಹಂಗೆ ನೋಡಕತ್ತಿರಲ್ರಿ, ದಯವಿಟ್ಟು ನಮ್ಮ ಲಗ್ನಕ್ಕೆ ಮುಯಿ ಅಂತ ತಿಳ್ಕೊಂತೀವ್ರಿ. ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಗೆ ಯಾರು ರಿಲೇಟಿವ್ಸ್ಗೆ ಎಲ್ಲರಿಗೂ ಈ ದೇವದ ಮದುವೆ ಐತೆ ತಪ್ಪಲಾರ್ದಂಗೆ ಎಲ್ಲರೂ ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮದುವೆಗೆ ಬಾ ಅಂತ ಹೇಳ್ರಿ. ತಡ್ರಿಪ್ಪ, ನಾನು ಮೊದಲು ಡಾಬಾಕ್ಕೆ ಆರ್ಡ್ರ್ ಕೊಡಬೇಕು, ಯಾಕಂದ್ರೆ ಮಾಡೋಕ್ಕೆ ಭಾಳ ಹೊತ್ತಾಗತ್ತಲ್ಲ, ಅದಕ್ಕೆ ಬರ್ಲಾರಿ.